So last question, have you ever taken bribe? ಇದು ನಂದಲ್ಲ ಸರ್, ಯಾರೋ ಕೇಳಿರೋದು. ಹೌದಾ? ತಗೊಂಡಿದ್ದೀನಿ ಅಂದರೆ ಅಗೇನ್ ಫನಿ, ಇಟ್ಸ್ ಅ ಫನಿ ವೇ, ಐ ನೋ. ಫನಿ ಸಿಚುವೇಶನ್ ಏನು ಅಂತಂದರೆ, ಪುತ್ತೂರಿನಲ್ಲೇ ಕೆಲಸ ಮಾಡ್ತಾ ಇರುವಾಗ, ಪುತ್ತೂರು ASP ಆಗಿ ಇದ್ದಾಗ ನಮ್ಮ ಕಚೇರಿಗೆ ಒಂದು ಹಣ್ಣು ಮುದುಕಿ, ವಯಸ್ಸಾಗಿರ್ತಕ್ಕಂಥ ಮುದುಕಿ, ಅದು ಒಂದು ತನ್ನ ಒಂದು ಅಹವಾಲನ್ನು ಹೇಳ್ಕೊಂಡು ಬಂದಿದ್ಲು. ಬಂದಾಗ ಅದು ಸಿಂಪಲ್ ವಿಷಯ ಏನೋ ಅಂತ ಕಾಂಪ್ಲಿಕೇಟೆಡ್ ಏನೂ ಇರಲಿಲ್ಲ. ಏನೋ ಪಕ್ಕದ ಮನೆಯವರ ಜೊತೆಗೆ, ಅಂದರೆ ಪಕ್ಕ ಗುಡಿಸಲೇನಿತ್ತು, ಅದ್ರ ಜೊತೆಗೆ ಅವ್ರ ಜೊತೆಗೆ ಇವ್ರದ್ದು ವ್ಯಾಜ್ಯ ಆಗಿ ಇವ್ರಿಗೂ ಗಲಾಟೆ ಆಗಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾಯಿದ್ದಾರೆ, ಅದು ಅಂತೇಳಿ ಇಶ್ಯೂ ಇದ್ದಿದ್ದು. ಒಂದು ಬಚ್ಚಲ ಮನೆ ನೀರು ಹೋಗ್ತಕ್ಕಂಥ ಇದರಲ್ಲಿ ಒಂದು ಸಮಸ್ಯೆ. ನನಗೇನು ತಿಳಿತು, ಆಯಿತು ಬರ್ತೀನಿ, ನಾನು ಸ್ಪಾಟ್ಗೆ ಬಂದು ನೋಡ್ತೀನಿ ಅಂತೇಳಿ ಸ್ಪಾಟ್ಗೆ ಹೋದೆ. ಸ್ಪಾಟ್ಗೆ ಹೋಗಿ ಅಲ್ಲಿ ಹೋಗಿ ಅವ್ರನ್ನೂ ಕರೆಸಿ ಮಾತಾಡಿದಾಗ ಅವರು ಎತ್ಕೊಂಡು ಇದೆಲ್ಲ ಆಗಿ ಅವರು ಜಸ್ಟ್ ಸಿಂಪಲ್ ಪೀಪಲ್ ಮಾತಾಡಿ ಹೇಳಿದ್ಮೇಲೆ, ತಪ್ಪಲ್ಲ ನಿಮ್ಮದು, ಯಾಕೆ ಈ ಕಡೆ ಬಿಡ್ತಾ ಇದ್ದೀರಿ ನೀರು, ಆ ಕಡೆ ನೀವು ಇದನ್ನು ಮಾಡ್ಕೊಳ್ಳಿ ಅಂದರೆ, ಆಯಿತು ಮಾಡ್ಕೊಳ್ತೀವಿ ಸ್ವಾಮಿ ಅಂತೇಳಿ ಅವರು ಮಾಡಿಕೊಂಡು ಇದಾದರು. ಖುಷಿಯಾಗಿ ಆ ಅಮ್ಮ ಬೆಳಗ್ಗೆ ನಮ್ಮ ಆಫೀಸ್ಗೆ ಮತ್ತೆ ಬಂದಿದ್ಲು. ಮತ್ತೆ ಬಂದು ₹2 ಒಂದು ನೋಟು ತೊಗೊಂಡು ಬಂದು. ಅವಾಗ ₹2 ನೋಟ್ಗಳಿತ್ತು 98, 99ರಲ್ಲಿ ನೋಟ್ ತೊಗೊಂಡು ಬಂದುಬಿಟ್ಟು, ಕಾಫಿ ಕೊಡಿ ಅಂತ ತುಳುನಲ್ಲಿ ಹೇಳ್ಕೊಂಡು ಬಂದಿದ್ದು. ಅದು ತೊಗೊಂಡು ನಾನು ಇದರಲ್ಲಿ ಭಾಳ ವರ್ಷದವರೆಗೆ ನನಗೆ ಇದರಲ್ಲಿ ಇಟ್ಟಿದ್ದೆ, ಅದನ್ನು ಗ್ಲಾಸ್ ಇದಿತ್ತಲ್ಲ ಟೇಬಲ್ ಮೇಲೆ ಆ ₹2 ನೋಟನ್ನು ಇಟ್ಕೊಂಡಿದ್ದೆ. ಸೊ ನೀವು ಲೈಫಲ್ಲಿ ತೊಗೊಂಡಿರೋ ಬ್ರೈಬ್ ಅಂದರೆ ₹2 ಅನ್ಬೋದು. ಅಷ್ಟು ಪ್ರೀತಿ, ಅಷ್ಟು ಇದರಿಂದ ಅಮ್ಮ ಪಾಪ ಖುಷಿಯಿಂದ ಅವ್ರಿಗೆ ಸಮಸ್ಯೆ ಇದಾಯಿತು ಅಂತೇಳಿ, ಶಿ ಡಸಂಟ್ ನೋ ಎನಿಥಿಂಗ್, ವೆರಿ ಹಳ್ಳಿ ಇದರಲ್ಲಿ ಇದಾಗಿರ್ತಕ್ಕಂಥದ್ದು. ಸೊ ಕೊಟ್ಟಿದ್ದಕ್ಕೆ ತೊಗೊಂಡು ಅದನ್ನು ಅದು ಇಟ್ಟಿದ್ದೆ. ಭಾಳ ದಿವಸ ಇರ್ತದೆ, ಆಮೇಲೆ ಎಲ್ಲೋಯ್ತು ಗೊತ್ತಾಗಲಿಲ್ಲ. ಈವನ್ SP ಆದಾಗಲೂ ನಾನು ಯಾವಾಗಲೂ ಅಲ್ಲಿ ಇಟ್ಕೊಂಡಿದ್ದೆ. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವೀಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.